ಇನ್ನು ಕರ್ಕಟಕ ರಾಶಿ ನೋಡೋಣ. ಕರ್ಕಟಕ ರಾಶಿಯವರಿಗೆ ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಹೆಚ್ಚಿನ ಅನುಕೂಲ, ಆರೋಗ್ಯದ ಸ್ವಲ್ಪ ಏರುಪೇರಾಗುತ್ತೆ, ವೃತ್ತಿಯಲ್ಲಿ ಸಂದಿಗ್ಧ ವಾತಾವರಣಗಳನ್ನು ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಸ್ವಲ್ಪ ಧನ ಲಾಭ, ಸ್ತ್ರೀಯರಿಗೆ ವಾರದ ಆದಿಯಲ್ಲಿ ಜನ್ಮಾಧಿಪತಿ ಧನಸ್ಥಾನದಲ್ಲಿದ್ದಾಗ ಧನ ಲಾಭ ಉಂಟಾಗುತ್ತೆ. ಅದರಲ್ಲೂ ಹೂವಿನ ವ್ಯಾಪಾರಿಗಳಿಗೆ, ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿ ಹೆಚ್ಚಿನ ಅನುಕೂಲ. ದಿನಸಿ ವ್ಯಾಪಾರಿಗಳಿಗೆ, ಚಿಲ್ಲರೆ ಅಂಗಡಿ ಅಂತೀವಲ್ಲ, ತುಂಬ ಹೆಚ್ಚಿನ ವಹಿವಾಟು ನಡೆಯುವ ಸಾಧ್ಯತೆ ಸೂಚಿಸ್ತಾ ಇದೆ, ಚೆನ್ನಾಗಿದೆ. ಮತ್ತು ಕರ್ಮಸ್ಥಾನದಲ್ಲಿ ಶುಕ್ರ ಇದ್ದಾಗ ಲಾಭಾಧಿಪತಿ, ನೀವು ಎಲ್ಲ ಕೆಲಸಗಳಲ್ಲೂ ಕೌಶಲ್ಯ ಪ್ರದರ್ಶನ ಮಾಡ್ತೀರ. ತುಂಬ ಚೆನ್ನಾಗಿ, ನಾನು ಸುಮ್ಮನೆ ಏನೋ ಕೆಲಸ ಮಾಡ್ತಾಯಿಲ್ಲ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಒಂದು ವಿಶ್ವಾಸ, ಆತ್ಮವಿಶ್ವಾಸ ಅಂತಾರೆ, ಅದು ಆತ್ಮಸಂತೃಪ್ತಿ ಅಂತ ಕರೀತಾರೆ. ಆ ರೀತಿಯಲ್ಲಿ ಎರಡು ಕೆಲಸದಲ್ಲಿ ವಿಶ್ವಾಸವೂ ಇದೆ, ಕೆಲಸ ಮಾಡಿದ ಕೌಶಲ್ಯಪೂರ್ಣವಾಗಿದೆ ಅನ್ನೋ ಒಂದು ಸಂತೃಪ್ತಿಯೂ ಇದೆ. ಎರಡೂ ರೀತಿಯ ಒಂದು ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ಶುಕ್ರನಿಂದಾಗಿ ಶುಭ ಫಲ ಅದು. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಮಾತ್ರ ಏರುಪೇರು ಕಾಣ್ತೀರ. ಕಾರಣ ಜನ್ಮದಲ್ಲಿ ಮಾಂದ್ಯ ಸಂಚರಿಸುತ್ತೆ, ಅದು ಸೋಮವಾರ ಮತ್ತು ಮಂಗಳವಾರದ ಮಟ್ಟಿಗೆ ಸ್ವಲ್ಪ ನಿಮಗೆ ತೊಂದರೆ ಸೂಚಿಸ್ತಾ ಇದೆ. ಹೀಗಾಗಿ ಶಿರೋಬಾಧೆ, ತುಂಬ ಟೆನ್ಷನ್ ಮಾಡ್ಕೊಳ್ಳಿ. ಯಾವುದೋ ಒಂದು ಕೆಲಸ ಕೊಟ್ಟಿದ್ದಾರೆ ಅಂದರೆ ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡೋದು, ಅದನ್ನು ಹೇಗೆ ಕೆಲಸ ಮಾಡ್ತೀನೋ, ಏನು ಕತೆಯೋ, ಯಾರು ಏನಂತಾರೋ, ಚೆನ್ನಾಗಿ ಕೆಲಸ ಮಾಡ್ತೀನಾ ಇಲ್ವಾ, ಗೊಂದಲ ಬೇರೆ, ಈ ರೀತಿಯ ಒಂದು ಸಮಸ್ಯೆ ಸಿಕ್ಕಾಕ್ಕೊಳ್ತೀರ. ಆ ಆಲೋಚನೆಗಳ ಭಾರ ನಿಮ್ಮನ್ನು ಸ್ವಲ್ಪ ಪ್ರೆಸ್ ಮಾಡುತ್ತೆ. ಇರಲಿ, ಅದಕ್ಕೆ ಪರಿಹಾರ ನೋಡೋಣ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಕುಜನ ಸಂಚಾರ ಭಾಗ್ಯಸ್ಥಾನಕ್ಕಾಗುತ್ತೆ, ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಗೌರವ ಪ್ರತಿಷ್ಠೆಗಳು ಸಿಗ್ತಕ್ಕಂತಹ ಸಾಧ್ಯತೆ, ದೈವಾನುಕೂಲತೆಯಿಂದ ವಿಶೇಷ ಮಾನ್ಯತೆ ಗೌರವ ಪಡಿತಕ್ಕಂತಹ ಸಾಧ್ಯತೆ ಕಾಣ್ತೀರ. ಸಹೋದರ ಸೇವಕರ ಸಹಾಯ ತುಂಬ ಚೆನ್ನಾಗಿರ್ತದೆ. ತೃತೀಯದಲ್ಲಿ ಚಂದ್ರ ಸಂಚರಿಸ್ತಾನೆ, ಚತುರ್ಥಕ್ಕೂ ಬಂದುಬಿಡ್ತಾನೆ. ಹೀಗಾಗಿ ವಾರಾಂತ್ಯದಲ್ಲಿ ದಿಗ್ಬಲ, ಸ್ತ್ರೀಯರಿಗೆ ಹೆಚ್ಚಿನ ಬಲ, ಮತ್ತು ಬಂಧು ಮಿತ್ರರ ಸಹಾಯ ಸಹಕಾರ ತುಂಬ ಚೆನ್ನಾಗಿರ್ತದೆ. ಪ್ರಯಾಣ ಸೌಕರ್ಯ ಚೆನ್ನಾಗಿರ್ತದೆ. ಮಾರುಕಟ್ಟೆಗಳಲ್ಲಿ ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ ಸಮೃದ್ಧಿಯ ಫಲ ಕಾಣಲಿಕ್ಕೆ ಅವಕಾಶ ಇದೆ. ತುಂಬ ಚೆನ್ನಾಗಿದೆ ಅವರೇ. ಕರ್ಕಟಕ ರಾಶಿಯವರಿಗೆ ಗುರುವಾರದಿಂದ ನಿಮಗೆ ಒಂದು ರೀತಿಯಲ್ಲಿ ಗ್ರಾಫ್ ಹೀಗೆ ಹೋಗುತ್ತೆ, ತುಂಬ ಚೆನ್ನಾಗಿದೆ. ಈ ವಾರ ನಾನು ತುಂಬ ಸೌಖ್ಯವಾಗಿದ್ದೀನಪ್ಪ ಅಂತ ನಿಮಗೆ ಅನಿಸುತ್ತೆ. ಆ ರೀತಿಯ ಒಂದು ಶುಭ ಫಲ ಕಾಣ್ತೀರ. ಆರೋಗ್ಯದ ನಿಮಿತ್ತ ಸ್ವಲ್ಪ ಹುಷಾರು. ಮನೆ ದೇವರು ಪ್ರಾರ್ಥನೆ ಮಾಡ್ಕೊಳ್ಳಿ, ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ. ಇದ್ರ ಜೊತೆಗೆ ಮನೆ ದೇವ್ರ ಪ್ರಾರ್ಥನೆ ಜೊತೆಗೆ ದುರ್ಗಾ ಕವಚ ತಪ್ಪದೇ ಹೇಳ್ಕೊಳ್ಳಿ, ಅದು ನಿಮ್ಮ ಆರೋಗ್ಯ ಕಾಪಾಡುತ್ತೆ. ಇದು 4 ರಾಶಿಗಳ ಫಲಾಫಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.